ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಅಕ್ಕನ ಮನೆಗೆ ಹೋದ್ಮೇಲೆ ನೆಕ್ಸ್ಟ್ ಡೇ ಅಂದರೆ ನಾಳೆ ಏನಂದರೆ ಬೆಳಿಗ್ಗೆನೇ ಅಕ್ಕ ಯಾವುದೋ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಹೋದರು. ಬೆಳಿಗ್ಗೆ ತಿಂಡಿ ಬಂದು ಚಪಾತಿ ಎಲ್ಲ ಮಾಡಿಟ್ಟು ನಾವು ಎಲ್ಲ ತಿಂದ್ಬಿಟ್ಟು ಕೂತಿದ್ವಿ. ಹಾಗೆ ಮಟನ್ ಎಲ್ಲ ತರಿಸಿದ್ರು, ನೋಡ್ತಾ ಇರ್ಬೋದು. ಅದು ಅಲ್ಲಿ ಆ ಮನೇಲಿ ಎಷ್ಟು ನೊಣ ಅಂದರೆ ತುಂಬ ನೊಣ. ಏನೇ ಇಟ್ರೂ ಮುಚ್ಚಿಡಬೇಕು. ಇಲ್ಲಿ ಮಟನ್ನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ನೀರೆಲ್ಲ ಹಾಕಿಟ್ಟಿದ್ದಾರೆ, ಆದರೂ ಕೂಡ ಅಲ್ಲೂ ನೊಣನೇ. ನೋಡಿ, ಇಲ್ಲಿ ಸಾಂಬಾರು ಮಸಾಲೆ ಎಲ್ಲ ರುಬ್ಬಿಟ್ಟು ಹೋಗಿದ್ರು. ಅಂದರೆ ಮಟನ್ ಪುಡಿ ಏನಿದೆ ಅದನ್ನೆಲ್ಲ ಹಾಕ್ಬಿಟ್ಟು ಅದನ್ನು ರುಬ್ಬಿಟ್ಟು ಹೋಗಿದ್ದಾರೆ. ಅದ್ರ ಮೇಲೆ ಮುಚ್ಚಿರಲಿಲ್ಲ. ಅದ್ರ ಮೇಲೂ ಅಷ್ಟೇ ನೊಣಗಳು ಎಷ್ಟಿದೆ ಅಂದರೆ ತುಂಬ ನೊಣಗಳಪ್ಪ ಅವ್ರ ಮನೇಲಿ. ಟೈಮ್ ಬಂದು ಇವಾಗ 10:30 ಆಗಿದೆ. ಅಕ್ಕ ಮಟನ್ ಎಲ್ಲ ತರಿಸಿದ್ರಲ್ಲ, ಇವಾಗ ನಾನೇ ಮಾಡ್ತಾಯಿದ್ದೀನಿ. ಆದರೆ ಏನಂದರೆ ಇದು ಸೆಲ್ಫ್ ಇದೆಯಲ್ಲ, ಇದು ಕಡಪಾಕಲ್ಲ, ಇದೇನಾಗಿದೆ ತುಂಬ ಹೈಟು. ಅದ್ರ ಮೇಲೆ ಸ್ಟವ್ ಇಷ್ಟು ಹೈಟ್ ಬರುತ್ತಾ ನನಗೆ. ನೋಡಬೇಕಂದ್ರೆ ಹೀಗೆ ಬಗ್ಗಿ ನೋಡಬೇಕು. ಮಟನ್ ಇಟ್ಟಿದ್ದೀನಿ ಬೇಯೋದಕ್ಕೆ, ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಮಸಾಲೆ ಎಲ್ಲ ರುಬ್ಬಿ ಒಂದು ಅಂದರೆ ಖಾರ ಇವರು ಸಪ್ರೇಟ್ ಮಾಡ್ತಾರೆ. ಒಂದು ಪುಡಿ ಬರುತ್ತೆ ನೋಡಿ, ನಾವು ಮಟನ್ ಪುಡಿ ಅಂತೇಳಿ ಮಾಡ್ತೀವಲ್ಲ, ಅದನ್ನು ರುಬ್ಬಿ ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಅದು ಮಟನ್ ಪುಡಿ ಹಾಕಿ ರುಬ್ಬಿ ಇಟ್ಟಿದ್ದು. ಮತ್ತು ತೆಂಗಿನಕಾಯಿ ಎಲ್ಲ ರೆಡಿ ಮಾಡಿದರು. ಆದರೆ ಬೆಳ್ಳುಳ್ಳಿ ಇರಲಿಲ್ಲ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಅದನ್ನು ಕಲಸಿ ತರಿಸಿದ್ವಿ. ಇವಾಗ ತಂದಮೇಲೆ ನಾನು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಟ್ಟು ಇಟ್ಟಿದ್ದೀನಿ. ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ, ನಾನೇ ಮಾಡ್ತಾಯಿದ್ದೀನಿ. ಕೌಶಿ ಹೇಳ್ತಾಯಿದ್ದೆ, ಅಮ್ಮ ಇವರು ಸ್ವಲ್ಪ ಮಸಾಲೆ ಥರ ಮಾಡ್ತಾರೆ, ಸ್ವಲ್ಪ ಗಟ್ಟಿ ಮಾಡ್ತಾರೆ, ನೀನೇ ಮಾಡಮ್ಮ. ನಾನು ಹೇಗೆ ಮಾಡ್ತೀನಿ ಅಂದರೆ ತುಂಬ ತಿಳಿ ನಿರ್ವಿಮನೆ ಅಂತ ಹೇಳಿದ್ವಿ, ಬೀಗ್ರೂಟ. ಆ ಟೈಮಲ್ಲಿ ಬೀಗ್ರೂಟ ಯಾರಾದರೂ ತುಂಬ ಜನ ಮಾಡಿರ್ತಾರೆ ಬಿಡಿ. ಅದು ಹೇಗಿರುತ್ತೆ ಅಂದರೆ ತುಂಬ ತಿಳಿವಿರುತ್ತೆ, ಆದರೆ ಟೇಸ್ಟು ಚೆನ್ನಾಗಿರುತ್ತೆ. ಆ ಥರ ಮಾಡಮ್ಮ ಅಂತ ಹೇಳ್ತಿದ್ದಾನೆ. ನಾನು ಗಟ್ಟಿಯಾಗೆ ಮಾಡಿರ್ತೀನಿ, ಏಕೆಂದರೆ ಇವರು ಆ ಥರ ತಿನ್ನಲ್ಲ, ಇವರು ಸ್ವಲ್ಪ ಗಟ್ಟಿ ಇರುತ್ತೆ, ಅದಕ್ಕೆ ಮಾಡೋಕ್ಕಿಟ್ಟಿದ್ದೀನಿ. ಹಾಗೆ ನೊಣಗಳು ಹೇಗೆ ಅಂದರೆ ಕೇಳಬೇಕಾ ನೀವು, ಎಲ್ಲಿ ನೋಡಿ ನೊಣ ಜೊಯ್ ಅಂತ ಇರುತ್ತೆ. ಆಮೇಲೆ ಮುಚ್ಚಿಡಬೇಕು ಪ್ರತಿಯೊಂದನ್ನು, ಅದ್ರ ಮೇಲೆ ಹೋಗಿ ಒಂದಾದರೂ ನೊಣ ಹೋಗಿ ಬಿದ್ದೋಗ್ಬಿಟ್ಟಿರುತ್ತೆ ಆ ಥರ. ಇವಾಗ ನಾನು ಆ ಮಸಾಲೆ ಎಲ್ಲ ರುಬ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಸಾಂಬಾರೆಲ್ಲ ಮಾಡಿಬಿಟ್ಟು ಅಕ್ಕ ಎಲ್ಲೋದ್ರು ಅಂದರೆ ಒಂದು ಫಂಕ್ಷನ್ ಇತ್ತು, ಬರ್ತಡೇ ಫಂಕ್ಷನ್ ಅಂತ ಹೋಗಿದ್ದಾರೆ. ಎಲ್ಲ ಕೆಲಸ ಮಾಡೋಗಿದ್ದಾರೆ. ಹುಡುಗರು ತಿಂಡಿ ತಿಂದಿದ್ದು, ಚಪಾತಿ ಮಾಡಿದ್ವಲ್ಲ ಬೆಳಿಗ್ಗೆ, ಅದೆಲ್ಲ ತಿಂದ್ಬಿಟ್ಟು ಇಲ್ಲಿ ಇಟ್ಟಿದ್ದೀವಿ. ನಾನು ಸಾಂಬಾರು ಮಾಡಿಬಿಟ್ಟು ಒಟ್ಟಿಗೆ ಪಾತ್ರೆ ತೊಳೆಯೋಣ ಅಂದ್ಬಿಟ್ಟು ಬಂದೆ. ಇದು ಲಾಕ್ ತೆಗಿತಾ ಇದ್ದೀನಿ, ಯಾವ ಕಡೆಗೆ ತಿರುಗಿದ್ರೂ ಓಪನ್ನೇ ಆಗ್ತಾಯಿಲ್ಲ. ನನಗಂತೂ ಗೊತ್ತಾಗ್ತಾಯಿಲ್ಲ, ಅದಕ್ಕೆ ಸುಮ್ಮನೆ ಹಾಗೆ ಬಿಟ್ಬಿಟ್ಟು ಬಂದೆ. ಇವಾಗ ಮಟನ್ ಸಾಂಬಾರು ರೆಡಿ. ಹಾಗೆ ಇಲ್ಲಿ ಮಟನ್ ಎಲ್ಲಿ ತರಿಸೋದು ಅಂದರೆ ಹಿಟ್ನಳ್ಳಿ ಕೊಪ್ಪಲು ಅಂತ ಇದೆ ಇಲ್ಲಿ, ಅಲ್ಲಿಂದ ತರಿಸೋದು. ಹಾಗೆ ನಾವು ಮಳವಳ್ಳಿಯಿಂದನೂ ಒಂದೊಂದ್ಸರಿ ಏನು ಮಾಡ್ತೀವಿ, ಬರ್ತೀವಿ. ನಾನು ಟ್ರೈ ಮಾಡಿದೆ, ಬರಲೇ ಇಲ್ಲ. ಯಾವ ಕಡೆಗೆ ತಿರ್ಗಿದ್ರೂ ಲಾಕೆ. ಅದು ಹೆಂಗೆ ಬಂತು ನೋಡಿ, ಆಯಿಲ್ ಹಾಕ್ಬೇಕು. ಬಿಡ ಬೆಳಕ್ ಬರಲಿ, ತೆಗಿ. ಬೆಳಕಿಲ್ಲ, ಕತ್ಲೆ ಥರ ಅನ್ನಿಸ್ತಾ ಇದೆ ಅವಾಗಿಂದ. ಹೌದಾ, ತೆಗಿ ಈಗ. ಅವಾಗಿಂದ ಕತ್ಲೆ ಥರ ಇದೆಯಲ್ಲ, ನಾನು ಟ್ರೈ ಮಾಡಿ ಬಿಟ್ಟೆ. ಆಮೇಲೆ ಹಿಟ್ನಳ್ಳಿ ಕೊಪ್ಪಲಿಂದ ಮಟನ್ ತರಿಸಿರೋದು. ನಾವು ಒಂದೊಂದ್ಸರಿ ಏನು ಮಾಡ್ತೀವಿ ಅಂದರೆ ಮಳವಳ್ಳಿಯಿಂದ ಇಲ್ಲಿಗೆ ಬರ್ತೀವಿ, ಹಿಟ್ನಳ್ಳಿ ಕೊಪ್ಪಲಿಗೆ. ಅಲ್ಲಿ ಒಂದೊಂದ್ಸರಿ ಅಮ್ಮ ಬರುತ್ತೆ ಇರು, ಮಟನ್ಗೆ ಹಿಟ್ನಳ್ಳಿ ಕೊಪ್ಪಲಿಗೆ ಬರ್ತೀವಿ, ಅಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತೇಳಿ. ಒಂದೊಂದ್ಸರಿ ಚೆನ್ನಾಗಿ ಸಿಗುತ್ತೆ, ಒಂದೊಂದ್ಸರಿ ಚೆನ್ನಾಗಿ ಸಿಗಲ್ಲ. ಇವನು ಬಂದಿದ್ದಾನೆ, ಏನು ಮಾಡ್ತಿದ್ದಾಳೆ ಅಂತ. ಚಿನ್ನ, ನಾನು ಯಾರು ನಾನು ಸರಿ, ನಾನು ಯಾರು? ಚಿಕ್ಕಿನಾ, ಅತ್ತೆನಾ? ಏನಾಗ್ಬೇಕು ನಾನು ನಿಮಗೆ? ಅತ್ತೆ ಅಲ್ಲ, ಅಜ್ಜಿ ಹೇಳು, ಅಜ್ಜಿ ಅಂತ ಹೇಳು. ಅತ್ತೆ ಅಲ್ಲ, ಅಜ್ಜಿ. ನಾನು ನಿನಗೆ ಅಜ್ಜಿ ಆಗಬೇಕು. ಬಾಯ್ಲಿ ಬಾ, ಏನಾಗ್ಬೇಕು ಹೇಳು? ಅಜ್ಜಿ ಹೇಳು, ಅಜ್ಜಿ. ಹೋಗು, ಪಾಚು ಹೋಗಿ, ಈಗ ಪಾಚು ಹೋಗಿ.
ಅಕ್ಕ ಫಂಕ್ಷನ್ಗೆ ಹೋಗಿದ್ದಾರಲ್ಲ, ಅದಕ್ಕೆ ಅವನು ಅವ್ರ ಅಮ್ಮನ ಮಮ್ಮಿ ಅಂತ ಕರೆಯೋದು, ನಮ್ಮ ಅಕ್ಕನೂ ಅಮ್ಮ ಅಂತ ಕರೆಯೋದು. ಅವ್ರ ಮಮ್ಮಿ ಬೇಡ ಅಂತೆ, ಅವ್ರ ಮಮ್ಮಿಗೆ ಫೋನ್ ಮಾಡಿಕೊಡ್ತೀವಿ ಅಂದರೆ ಮಮ್ಮಿ ಬೇಡವಂತೆ, ಅವ್ರ ಅಮ್ಮ ಅಂದರೆ ನಮ್ಮ ಅಕ್ಕ ಬೇಕಂತೆ. ಅವರು ಮೈಸೂರಿಗೆ ಹೋಗಿರೋದು ಬರ್ತ್ಡೇ ಫಂಕ್ಷನಿಗೆ, ಅಲ್ಲಿಗೆ ಇವನನ್ನು ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗಿದ್ದಾರೆ. ಮತ್ತು ಭರತ ಮತ್ತು ಅವ್ರ ತಾತನೂ ಅಂದರೆ ನಮ್ಮ ಭಾವನೂ ಗದ್ದೆ ಹತ್ರ ಹೋಗಿದ್ದಾರೆ, ಸ್ವಲ್ಪ ಸರ್ವೇ ಸವರ್ಬೇಕು ಅಂತೇಳಿ. ಇವನು ಅಳೋದು, ಅಂದರೆ ನಾವೆಲ್ಲ ಅಷ್ಟು ಅವನಿಗೆ ಇದಿಲ್ವಲ್ಲ, ಪರಿಚಯ ಇಲ್ಲ ಮತ್ತು ಅಷ್ಟೊಂದು ಅಭ್ಯಾಸ ಇಲ್ಲ, ಅದರಿಂದ ಅದಕ್ಕೆ ಕೌಶಿನ ನೋಡಿಕೊಂಡ್ರೆ ಅಯ್ಯಪ್ಪ ನನಗಂತೂ ನೋಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ನಾನು ಅಂದೆ ಮಕ್ಕಳು ಅಂದರೆ ಸುಮ್ಮನೆನಾ, ಒಂದು ½ ನೋಡ್ಕೊ ಸಾಕು ಅಂದರೆ ಇಲ್ಲಪ್ಪ ನನ್ನ ಕೈಯಲ್ಲಂತೂ ಆಗಲ್ಲ ಅಂದ್ಬಿಟ್ಟು ಅವ್ನು ಮೊಬೈಲ್ ಕೇಳ್ದು ಅಂದ್ಬಿಟ್ಟು ಮೊಬೈಲ್ ಕೊಟ್ಟಿದ್ದ ನೋಡಿ. ಅಲ್ಲಿ ಹೋಗ್ಬಿಟ್ಟು ಇವನು ಸೋಫಾ ಮೇಲೆ ಕೂತ್ಕೊಂಡಿದ್ದು. ಚಿನ್ನ ಪಾಚೋಗು ಮಲ್ಕೋಗು, ನಿದ್ದೆ ಮಾಡೋಗು. ಆಮೇಲೆ ಅವನ ಭಾಷೆ ನಮಗೆ ಅರ್ಥ ಆಗಲ್ಲ ಕರೆಕ್ಟಾಗಿ, ಏನು ಹೇಳ್ತಿದ್ದಾನೆ ಏನು ಅದೇನು ಗೊತ್ತಿಲ್ಲ ನನಗೆ. ಏನೋ ಒಂದು ಹೇಳ್ತಾನೆ, ಅದನ್ನು ಅಲ್ಪ ಸ್ವಲ್ಪ ಅರ್ಥ ಆಗುತ್ತೆ, ನೀಟಾಗಿ ಏನೂ ಅರ್ಥ ಆಗಲ್ಲ. ಓಕೆ, ನಾನು ನಿನ್ನೆ ಬಂದನಲ್ಲ ಅವಾಗ ಇಯರಿಂಗ್ಸ್ ಎಲ್ಲ ಬಿಚ್ಚಿಟ್ಟಿರೋದು, ಮತ್ತು ಹಾಕ್ಕೊಂಡಿಲ್ಲ. ಮತ್ತು ನಾಳೆ ಅಕ್ಕ ಮನೆಗೆ ಹೋಗ್ತೀನಲ್ಲ, ದೊಡ್ಡ ಅಕ್ಕ ಮನೆಗೆ ಹೋಗ್ತೀನಿ ನಾಳೆ, ಆವಾಗ ಒಟ್ಟಿಗೆ ಹಾಕ್ಕೊಂಡ್ರಾಯ್ತು ಅಂದ್ಬಿಟ್ಟು ಬಿಚ್ಚಿಟ್ಟಿದ್ದೀನಿ. ಮತ್ತು ಬೇರೆದು ಯಾವುದು ಹಾಕ್ಕೊಳ್ಳೋದು. ಓಕೆ, ಇವಾಗ ಇಷ್ಟು ಸಾಂಬಾರೆಲ್ಲ ಮಾಡಿಬಿಟ್ಟು ಒಂದು 4 ಪಾತ್ರೆ ಇದೆ, ಅದನ್ನು ತೊಳೆದ್ರೆ ಆಯಿತು. ನೋಡಿ, ಇದು ನೀರೆಲ್ಲ ಡ್ರೈ ಆಗಲಿ. ಇದು ತುಂಬ ಎತ್ತರ ಮಾಡಿಬಿಟ್ಟಿದ್ದಾರೆ. ನನಗಂತೂ ಈ ಕೌಂಟ್ರು ಟಾಪು ಎಷ್ಟು ಎತ್ತರ ಇದ್ದಾನೆ, ಇನ್ನೂ ಇಷ್ಟು ಇರಬೇಕಿತ್ತು ಕೆಳಗಡೆ. ಯಾರಾದರೂ ಅಷ್ಟೇ, ನೀವೇನಾದರೂ ಕಿಚನ್ ಎಲ್ಲ ಮಾಡಿಸ್ತೀನಿ, ಹೊಸದಾಗಿ ಮನೆ ಕಟ್ಸ್ತಾ ಇರ್ತಿರಲ್ಲ ಅಂಥವರು, ನೀವು ಈ ಸೆಲ್ಫು ಏನು ಹೇಳ್ತೀವಿ ಕೌಂಟ್ರ್ ಟಾಪ್ನ ನಿಮ್ಮ ಹೈಟು, ಅಂದರೆ ನೀವು ಡೈಲಿ ಅಡುಗೆ ಯಾರು ಮಾಡ್ತಾರೆ ಆ ಮನೆಯಲ್ಲಿ ಅವರು ಕೌಂಟ್ರ್ ಟಾಪ್ ಎಷ್ಟು ಹೈಟಲ್ಲಿ ಇರಬೇಕು ಅಂತ ನೋಡ್ಕೊಂಡು ಮಾಡ್ಕೊಳ್ಳಿ. ಇದು ನಮಗೆಲ್ಲ ಅಪರೂಪಕ್ಕೆ ಬರ್ತೀವಿ ಓಕೆ, ಆದರೆ ಡೈಲಿ ಮಾಡೋರಿಗೆ ಇದು ಓಕೆ, ನಮ್ಮ ಅಕ್ಕನಿಗೆಲ್ಲ ಓಕೆ, ಆದರೆ ನಮಗೆಲ್ಲ ಸ್ವಲ್ಪ ಹೈಟ್ ಅಂತ ಅನಿಸುತ್ತೆ. ಈ ಥರ ಕುಕ್ಕರೆಲ್ಲ ಇಟ್ಟಾಗ ತಿರ್ಗೋದಕ್ಕೆಲ್ಲ ಆಗೋದಿಲ್ಲ, ಕಷ್ಟ ಆಗುತ್ತೆ ಆ ಥರ. ಓಕೆ, ಆಮೇಲೆ ನೋಡೋಣ, ವಿಡಿಯೋನ ಕಂಟಿನ್ಯೂ ಮಾಡಿದ್ರೆ ಮಾಡ್ತೀನಿ. ಮಟನ್ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಹಿಟ್ನಳ್ಳಿ ಕೊಪ್ಪಳದಲ್ವ, ಚೆನ್ನಾಗಿರುತ್ತೆ. ಇವರೆಲ್ಲ ಅಲ್ಲೇ ಹೋಗ್ತಾರೆ, ಒಂದೊಂದು ಸರಿ ಇಲ್ಲೇ ಮರಿಯೆಲ್ಲ ಕುಯ್ತಾರಲ್ಲ, ಆವಾಗ ಇನ್ನೂ ಫ್ರೆಶ್ ಆಗಿ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಏನ್ವಾ ನಾನು ವೀಡಿಯೋ ಮಾಡ್ತಾಯಿದ್ರೆ ಅವನು ನೋಡ್ತಾ ಇದ್ದಾನೆ ಏನು ಮಾಡ್ತಾ. ಚಿನ್ನ ನಿದ್ದೆ ಮಾಡೋಗು, ಮಾಡು, ತೆಗಿಯೋದು ಬಾಯಿಂದ ತೆಗೆದ್ಬಿಟ್ಟು ಹೋಗಿ ನಿದ್ದೆ ಮಾಡೋಗು. ಹಾಲು ಕುಡ್ದೆ ಅಲ್ವಾ, ಹೋಗಿ ಮಲ್ಕೋಗು, ಹೋಗು. ಅವ್ವ ಬರುತ್ತೆ, ಹೋಗು, ಅಮ್ಮ ಬರುತ್ತೆ, ಹೋಗು ಆಯಿತಾ. ಹೋಗು, ಅಣ್ಣ ಇದ್ದಾನೆ, ಹೋಗು ಒಳಗಡೆ. ಮಾಮ ಕೌಶಿ ಮಾಮ ಹಾಂ, ಕೌಶಿ ಮಾಮ ಒಳಗಡೆ ಇದ್ದಾನೆ, ಹೋಗು. ಹಾಂ, ಹೋಗಲ್ಲ, ಆಯ್ತು, ಅಲ್ಲೇ ಮಲ್ಗು, ಸೋಫಾ ಮೇಲೆ ಮಲ್ಗು, ಆಮೇಲೆ ನಾನು ಮಲಗಿಸ್ತೀನಿ. ಓಕೆ ಓಕೆ, ಮಲ್ಕೊ. ಆಮೇಲೆ ಇನ್ನೊಂದೇನೆಂದರೆ ಇಲ್ಲಿ ತುಂಬ ನೆಟ್ವರ್ಕ್ ಪ್ರಾಬ್ಲಮ್ ಉಂಟು. ನಾನು ಬೆಳಿಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಅಂತೇಳಿ ಹಾಕಿದ್ದೀನಿ. ಆ ವಿಡಿಯೋ ಸುಮಾರು ಒಂದು ಎಷ್ಟು ಗಂಟೆ ಅಂದರೆ 8 ಗಂಟೆಯಲ್ಲಿ ಅಪ್ಲೋಡಿಗೆ ಅಂತೇಳಿ ಇಟ್ಟಿರೋದು. ಇನ್ನೂ 100 MB ಕೂಡ ಆಗಿಲ್ಲ. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ. ಇವತ್ತು ವಿಡಿಯೋ ಅಪ್ಲೋಡ್ ಆಗುತ್ತೋ ಇಲ್ವೋ, ಇಲ್ಲ ಸಂಜೆ ಆಗುತ್ತೆ ಅಪ್ಲೋಡು. ಬೆಳಿಗ್ಗೆ ಕೊಟ್ಟಿರೋದು ಒಂದು ಶಾರ್ಟ್ಸ್ ವೀಡಿಯೋನು ಕೂಡ ಅಪ್ಲೋಡ್ ಆಗೋದು ತುಂಬ ಕಷ್ಟ ಇಲ್ಲಿ. ನೆಟ್ವರ್ಕ್ ತುಂಬ ಪ್ರಾಬ್ಲಮ್ ಇದೆ. ಆಮೇಲೆ ಮತ್ತೇನು ಅಪ್ಲೋಡ್ ಕೊಟ್ಟಿದ್ದೀನಿ, ಆದರೆ ಸಂಜೆಗೆ ವಿಡಿಯೋನ ಹಾಕ್ತೀನಿ, ಇಲ್ಲಾಂದರೆ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ತುಂಬ ಸ್ಲೋ ನೆಟ್ವರ್ಕ್. ಯಾವುದೇ ಒಂದು ನಾವೇ ಒಂದು ಏನಾದರೂ ನೋಡಬೇಕು ಅಂದರೆ ಅಷ್ಟೇ ನೆಟ್ವರ್ಕ್ ತುಂಬ ಪ್ರಾಬ್ಲಮ್ ಇದೆ. ಆಮೇಲೆ ಫೋನ್ ಕಾಲು ಅಷ್ಟೇ ಕಟ್ ಆಗ್ತಾ ಇರುತ್ತೆ. 1-2 ನಿಮಿಷ ಮಾತಾಡ್ತಾ ಇರ್ತೀವಿ ಚೆನ್ನಾಗಿ, ಹಾಗೆ ಕಟ್ ಆಗ್ತಾ ಇರುತ್ತೆ. ಮೋನ್ ಮಾಮನ ಕೈಲಿ ಅದೆಷ್ಟು ಸರಿ ಬೋಯಿಸ್ಕೊತಾ ಇರ್ತೀವೋ, ಹೊರಗಡೆ ಬಂದು ಮಾತಾಡಿ ನೆಟ್ವರ್ಕ್ ಸಿಗಲ್ಲ ಅಂತ ಹೇಳ್ತಾರೆ. ನಾವು ಹೊರಗಡೆ ಹೋಗಿ ಮಾತಾಡಿದ್ರೂ ಕೂಡ ನಮಗೆ ನೆಟ್ವರ್ಕ್ ಸಿಗೋದಿಲ್ಲ. ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತೀನಿ, ಆದರೂ ಕೂಡ ನೆಟ್ವರ್ಕ್ ಸಿಗೋಲ್ಲ, ಕಟ್ ಆಗ್ತಾ ಇರುತ್ತೆ. ಅವಾಗ ಬೈಯೋದು ಮೋನ್ ಮಾಮ, ನೀನು ಹೊರಗಡೆ ಕೂತ್ಕೊಂಡು ಮಾತಾಡ್ತಿದ್ಯಾ, ಹೊರಗಡೆ ಬಂದಿಲ್ಲ ನೀನು ಅಂತ. ನಾವು ಹೊರಗಡೆನೇ ಹೋಗಿ ಮಾತಾಡ್ತಾ ಇರ್ತೀವಿ, ಆದ್ರೂ ಸರಿಯಾಗಿ ಕೇಳಿಸೋದಿಲ್ಲ. ಆ ಥರ ಪ್ರಾಬ್ಲಮ್ ಉಂಟು ಇಲ್ಲಿ.
ಓಕೆ, ಇನ್ನು ಸಾಂಬಾರೆಲ್ಲ ಮಾಡಿಬಿಟ್ಟು ಆಮೇಲೆ ನೋಡೋಣ, ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ನೋಡಿ, ಇವನಿಗೆ ನಿದ್ದೆ ಬರ್ತಿಲ್ಲ ಅಂತೆ, ರವ್ವ ಬೇಕಂತೆ. ಹೂವು ಬೇಕಾ ನಿಂಗೆ? ಹೂವು ಬೇಕಾ? ಮಲ್ಕೋ, ಆಯ್ತು, ನಿದ್ದೆ ಮಾಡು. ಹಾಗೆ ಮಟನ್ ಸಾಂಬಾರು ರೆಡಿ. 3 ವಿಜಲ್ ಹಾಕ್ಸೋಕೆ ಹೇಳಿದ್ರು, 3 ವಿಜಲ್ ಹಾಕ್ಸಿದ್ದೀನಿ. ನೋಡಿಬಿಟ್ಟು 1-2 ಪೀಸ್ ಮಟನ್ ತಿಂದ್ಬಿಟ್ಟು ಬೆಂದಿಲ್ಲ ಅಂದರೆ ಮತ್ತೆ ವಿಜಲ್ ಹಾಕ್ಸ್ತೀನಿ ಇನ್ನೊಂದು. ಹಾಗೆ ಒಂದು 4 ಪಾತ್ರೆ ಇತ್ತು, ಅದು ತೊಳೆದೆ ಅಷ್ಟೇ. ಒಂದು 4 ತಟ್ಟೆಗಳಿತ್ತು, ತಿಂಡಿ ತಿಂದಿದ್ವಲ್ಲ, ಇನ್ನು ಮಧ್ಯಾಹ್ನಕ್ಕೆ ಊಟ ಹಾಕಬೇಕು ಅಂತೇಳಿ ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಹಾಗೆ ಇವರೇನಂದರೆ ಮಟನ್ ಸಾಂಬಾರನ್ನ ಕಿಚನಲ್ಲಿ ಮಾಡಲ್ಲ, ಇಲ್ಲಿ ಮಾಡೋದಿಲ್ಲ ಅವರು, ಒಳಗಡೆಗೆ ತೊಗೊಬರೋದಿಲ್ಲ. ಇಲ್ಲೇನಿದ್ರು ಬೆಳಗ್ಗೆ ಟೈಮು ಅಂದರೆ 3 ಟೈಮು ಅಡುಗೆ ಇಲ್ಲ, 3 ಟೈಮ್ ಅಲ್ಲ, ಬೆಳಿಗ್ಗೆ ಮತ್ತು ರಾತ್ರಿ 2 ಟೈಮು ಮಾಡೋದು. ಒಲೆ ಅಡುಗೆನೇ, ಅಂದರೆ ಸೌದೆ ಹಾಕಿ ಅಡುಗೆ ಮಾಡ್ತಾರೆ. ಅದೇ ನಾನ್ ವೆಜ್ ಎಲ್ಲ ಮಾಡಿದಾಗ ಹೊರಗಡೆನೇ ಮಾಡೋದು, ಒಳಗಡೆ ತರೋದಿಲ್ಲ. ಮತ್ತು ಇಲ್ಲಿ ಇನ್ನೊಂದೇನೆಂದರೆ, ಇದು ಹಳೇದು ಮನೆಯದು ಆ ಥರದ್ದು. ಈ ಪಾತ್ರೆಗಳೇನಿದೆ ಇದೆಲ್ಲ ಹಳೇದು, ಮನೆಯದು ಅಂತೇಳಿ. ನಾವು ಇದೆಲ್ಲ ಇದೆಯಲ್ಲ ಇಲ್ಲಿಟ್ಟಿದ್ದೆಲ್ಲ, ಇದೆಲ್ಲ ಹಳೇದು. ನಾವೇನಾದರೂ ಇಲ್ಲೇನಾದರೂ ಕೈ ತೊಳೆದ್ರೆ ಮತ್ತೆ ಇಲ್ಲಿ ಇದಿಟ್ಟಿದೆ ನೋಡಿ, ಇದೇನು ಏನು ಹೇಳ್ತೀವಿ ಇದು, ಚೊಂಬು. ಈ ಚೊಂಬಲ್ಲಿ ಮತ್ತೆ ಬಟ್ಟೆ ಇಟ್ಕೊಂಡು ತೊಳಿಬೇಕು, ಬಟ್ಟೆ ಇಟ್ಕೊಂಡು ಕೈ ತೊಳ್ಕೊಂಡು ಮತ್ತೆ ಇಲ್ಲಿರೋ ಪಾತ್ರೆಗಳೇನಿದೆ ಇದನ್ನು ಮುಟ್ಟಬೇಕು. ಇದು ಹಳೇದು, ಅದು ಮನೆಯದು. ಹಳೆ ಕೈ ಮನೆ ಕೈ ಅಂತ ಹೇಳ್ತಾ ಇರ್ತೀವಿ, ಆ ಥರ. ಇಲ್ಲಿರೋದೆಲ್ಲ ಮುಟ್ಟಬೇಕಂದ್ರೆ ಕೈ ತೊಳ್ಕೊಬಂದು ಮುಟ್ಟಬೇಕು, ಆ ಥರ. ಮತ್ತು ಹಾಗೆ ಇದು ನೋಡಿರ್ಬೋದು, ಚಿಪ್ಪದು ಇದು. ಇದರಲ್ಲಿ ಮಾಂಸ ಬರುತ್ತೆ, ಇದರಲ್ಲಿ ಮಾಂಸ ಇರುತ್ತೆ, ಅದು ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಚಿಕ್ಕದು ಸಿಗುತ್ತೆ, ಜಾಸ್ತಿ ಇಷ್ಟು ದೊಡ್ಡದು ತುಂಬ ಅಪರೂಪ. ಚಿಕ್ಕದು ನಾವು ತೊಗೊಬರ್ತಾ ಇರ್ತೀವಿ. ಈ ಮಳೆ ಎಲ್ಲ ಜೋರು ಇತ್ತು ನೋಡಿ, ಅಂಥ ಟೈಮಲ್ಲಿ ಚಿಪ್ಪೆಲ್ಲ ಸಿಗುತ್ತೆ. ನಾನು ಮಾಡ್ತೀನಿ ಅದನ್ನು, ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್. ಇಷ್ಟೇ ಚಿಕ್ಕ ಚಿಪ್ ಅಲ್ವಾ, ಇಷ್ಟು ಮಾಂಸ ಇರುತ್ತೆ ಅಷ್ಟೇ ಅದರಲ್ಲಿ. ಇವರು ಇದನ್ನು ಏನಕ್ಕೆ ಇಟ್ಕೊಂಡಿದ್ದಾರೆ ಅಂದರೆ ಕೆರ್ಚಿಪ್ ಥರ ಯೂಸ್ ಮಾಡ್ಕೋತಾರೆ, ಅದೇ ಮುದ್ದೆ ಎಲ್ಲ ಕೆರೆಯೋದಕ್ಕೆಲ್ಲ ಬೇಕು ಅಂತೇಳಿ ಈ ರೀತಿಯಾಗಿ ಇಟ್ಕೊಂಡಿದ್ದಾರೆ. ಇದರಲ್ಲೇ ಇದು ಬಂದು ಹಸೆ ಕಲ್ಲು ಅಂತೇಳಿ, ಇದರಲ್ಲೇ ಉಪ್ಸಾರು ಖಾರ ಎಲ್ಲ ಅವರು ಮಾಡ್ಕೋತಾರೆ. ಅಂದರೆ ಅವರು ನಮ್ಮ ಥರ ಒಂದು ವಾರಕ್ಕೊಂದ್ಸರಿ ಎಲ್ಲ ಏನು ಮಾಡಲ್ಲ. ಉಪ್ಸಾರು ಮಾಡೋ ದಿನಕ್ಕೆ ಇಲ್ಲಿ ಒಂದು 4 ಮೆಣಸಿಕಾಯಿ, ಮೆಣಸು, ಜೀರಿಗೆ ಎಲ್ಲ ಹಾಕ್ಬಿಟ್ಟು ಇಲ್ಲೇ ಈ ಕಲ್ಲಲ್ಲಿ ಹರ್ಕೋತಾರೆ. ಅದಕ್ಕೆ ಇದನ್ನು ಹಸೆ ಕಲ್ಲು ಅಂತ ಹೇಳೋದು. ಮಿಕ್ಸಿಯಲ್ಲೆಲ್ಲ ರುಬ್ಬಲ್ಲ, ಇದರಲ್ಲೇ ಅವ್ರು ಮಾಡೋದು. ಆಮೇಲೆ ಡೈಲಿ ಅಷ್ಟೇ ಒಲೆಯಲ್ಲೇ ಅಡುಗೆ ಇರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ನಾವು ಬಂದರೂ ಅಷ್ಟೇ, ನಾನ್ ವೆಜ್ ಮಾಡಿದ್ರೆ ಮಾತ್ರ ಇದರಲ್ಲಿ ಮಾಡೋದು, ಏನಂದರೆ ಗ್ಯಾಸಲ್ಲಿ. ಇಲ್ಲ ಅಂದರೆ ಒಳಗಡೆ ಮಾಡೋದು. ಓಕೆ, ಇವಾಗ ಹೊರಗಡೆ ತೋರಿಸ್ತೀನಿ. ಹೊರಗಡೆ ಆಮೇಲೆ ವಾಯ್ಸ್ ಕೊಡ್ತೀನಿ ನೋಡಿ. ಹೊರಗಡೆ ಪಕ್ಷಿಗಳೆಲ್ಲ ಸೌಂಡ್ ಮಾಡ್ತಾಯಿದೆ, ತೋರಿಸ್ತೀನಿ. ಈಗ ನೋಡಿ, ಪಪ್ಪಾಯಿ ಗಿಡಕ್ಕೆ ಪಪ್ಪಾಯಿ ಹಣ್ಣೆಲ್ಲ ಆಗಿದೆ ಅನಿಸುತ್ತೆ, ಕಾಯಿಗಳು. ಅದಕ್ಕೆ ಕಣ್ಣೆಸರಾಗುತ್ತೆ, ಅಂದರೆ ದೃಷ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಬಟ್ಟೆ ಕಟ್ಟಿರೋದು. ಮತ್ತು ಇದು ಏನು ಹೇಳ್ತಾರೆ ಇದಕ್ಕೆ, ಇದು ಪೂಜೆ, ಎಕ್ಕದ ಗಿಡ, ಪೂಜೆ ಎಲ್ಲ ಮಾಡ್ತೀವಿ ನೋಡಿ ಅದು. ಹಾಗೆ ಬಂದು ಇಲ್ಲೊಂದು ಅಲೋವೆರಾ ಉಂಟು, ಅಂದರೆ ಅರ್ಧ ಇವರಿಗೆ, ಇನ್ನರ್ಧ ಬೇರೆಯವ್ರದ್ದು, ಅಂದರೆ ಪಕ್ಕದವ್ರದ್ದು. ಹಾಗೆ ಇಲ್ಲೊಂದು ಬದನೆ ಗಿಡ ಇದೆ. ಇದು ಬಂದು ಎಂತ ಹೇಳೋದು, ಕಪ್ಪು ಬದನೆ ಅಂತ ಹೇಳ್ತೀವಲ್ಲ, ಆ ಥರ. ನಿಮಗೆ ತೋರಿಸ್ತೀನಿ ನೋಡಿ, ಕಾಣಿಸ್ತಾ ಇದೆಯಾ? ಬಿಸಿಲಿದೆ. ಹಾಗೆ ಇದು ಬಂದು ಎಂತ ಹೇಳ್ತಾರೆ ಇದಕ್ಕೆ, ಕನಕಾಂಬರ. ಅದು ಇದಕ್ಕೆಲ್ಲ ಹಬ್ಬದ ಟೈಮಲ್ಲಿ ತುಂಬ ರೇಟ್ ಇರುತ್ತೆ, ಅಂದರೆ ತುಂಬ ಕಾಸ್ಟ್ಲಿ ಉಂಟು. ಇದು ಒಂದು ಕಾಕಡ ಗಿಡ. ಅಲ್ಲಿ ನೋಡಿ, ಅಲ್ಲೊಂದು ದೊಡ್ಡ ಪತ್ರೆ ಗಿಡ ಕಾಣಿಸ್ತಾ ಇದೆಯಾ ನಿಮಗೆ? ಅದು ಬಂದು ದೊಡ್ಡ ಪತ್ರೆ. ಅದು ಕೆಮ್ಮಿಗೆಲ್ಲ ತುಂಬ ಒಳ್ಳೆಯದು. ಮತ್ತು ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ಗ್ರೇವಿ ಥರ ಎಲ್ಲ ಮಾಡ್ಬೋದು, ಅದನ್ನೆಲ್ಲ ಫ್ರೈ ಮಾಡಿ ರುಬ್ಬಿ ಆ ಥರ ಎಲ್ಲ ಮಾಡ್ಕೋಬೋದು. ಹಾಗೆ ಇಲ್ಲಿ ಬಂದರೆ ನಲ್ಲಿ ಉಂಟು, ಇದು ಪಾತ್ರೆ ಎಲ್ಲ ತೊಳೆಯೋದಕ್ಕೆ, ಮತ್ತು ಇಲ್ಲೆಲ್ಲ ಬಟ್ಟೆ ಎಲ್ಲ ಒಗೆಯೋದು ಇಲ್ಲೇ, ಅದಕ್ಕೆ ಎಲ್ಲ ಹೀಗೆ ಉಂಟು. ಇಲ್ಲೊಂದು ಬದನೆ ಗಿಡ ಉಂಟು. ಇದೆಂತ ಅಂದರೆ ಶುಂಠಿ, ಕಾಣಿಸ್ತಾ ಇದೆಯಾ? ಇದು ಶುಂಠಿ. ಅಲ್ಲಿ ನೋಡಿ, ನಿಮಗೆ ಮೇಲೇ ಕಾಣಿಸ್ತಾ ಇದೆ ಶುಂಠಿ.
ಬದನೆ ಗಿಡ ಕಟ್ ಮಾಡಿದ್ರೂ ಕೂಡ ಮತ್ತೆ ಬರುತ್ತೆ. ಇದು ಒಣಗೋಗ್ಬಿಟ್ಟಿದೆ, ಇದು ಬೇರೆ ನೆಟ್ಟಿದ್ದಾರೆ. ಓಕೆ, ಇದು ಒಂದು ದಾಸವಾಳ ಗಿಡ ಉಂಟು, ಇಲ್ಲೂ ಒಂದು ಉಂಟು ನೋಡಿ. ಇವರೆಲ್ಲ ಹೂವು ಪೂಜೆಗೆಲ್ಲ ದುಡ್ಡು ಕೊಟ್ಟು ಹೂವು ತೊಗೊಳ್ಳಲ್ಲ, ಇದೇ ಹೂವನ್ನ ತೆಗೆದುಬಿಟ್ಟು ಪೂಜೆಗೆ ಯೂಸ್ ಮಾಡ್ಕೋತಾರೆ. ಮತ್ತು ಇದೊಂದು ಪಪಾಯಿ ಇಲ್ಲೂ ಒಂದಿದೆ ನೋಡಿ. ಇಲ್ಲೊಂದಿತ್ತು, ಅವಾಗ ತುಂಬ ಪಪಾಯಿ ಬಿಡ್ತಾಯಿತ್ತು, ನಮಗೆಲ್ಲ ಕಳಿಸ್ತಾಯಿದ್ರು. ಇವಾಗೇನು ಅಷ್ಟೊಂದೆಲ್ಲ ಬಿಡಲ್ಲ. ಓಕೆ, ಈ ಥರ ಉಂಟು ನೋಡಿ. ಇಲ್ಲೊಂದು ಸೈಕಲ್ ನಿಲ್ಸ್ಕೊಂಡಿದ್ದಾರೆ. ಇದು ಯಾವುದೊಂದು ಅವಾಗ ಸ್ಕೂಲಿಗಳಿಗೆಲ್ಲ ಅಂದರೆ ಸ್ಕೂಲಲ್ಲಿ ಕೊಡ್ತಾ ಇದ್ರಲ್ಲ ಆ ಥರ ಸೈಕಲ್ ಇದು. ಅದು ಫುಲ್ ಹಾಳಾಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಮೋಡ ಇತ್ತು, ಮತ್ತೆ ಬಿಸಿಲು ಸ್ಟಾರ್ಟ್ ಆಗಿದೆ. ಇವನಿಗೆ ಮಾತ್ರ ಅವಾಗಿಂದ ಅವ್ವ ಅಂತಲೇ ಇದ್ದಾನೆ, ನಿದ್ದೆ ಮಾತ್ರ ಬಂದಿಲ್ಲ ಅವನಿಗೆ. ಅಲ್ವಾ ಗಬ್ಬಿ? ನಿದ್ದೆ ಮಾತ್ರ ಬರಲಿಲ್ಲ ಇವನಿಗೆ. ಏನದು? ಚೋಟಾ ಭೀಮ್, ಚೋಟಾ ಭೀಮ್, ಚೋಟಾ ಭೀಮ್. ಚೋಟಾ ಭೀಮ್ಗೆ ಏನು ಇಷ್ಟ? ಗೊಂಬೆ ಅಲ್ಲ, ರಾತ್ರಿ ಹೇಳ್ಕೊಟ್ನಲ್ಲ ನಿನಗೆ. ಚೋಟಾ ಭೀಮ್ಗೆ ಲಡ್ಡು ಇಷ್ಟ, ಲಡ್ಡು ಇಷ್ಟ ಇಷ್ಟ. ಇದೊಂಥರ ಹೋಮ್ ಟೂರ್ ಥರ ಆಯ್ತಾ ಇದೆ ನೋಡಿ. ಇಲ್ಲೊಂದು ಟಿ ವಿ ಸ್ಟ್ಯಾಂಡು, ಇಲ್ಲೊಂದು ಶೋ ಕೇಸು, ಅಲ್ಲಿ ದೇವರ ಫೋಟೋ, ಇದು ಹಟ್ಟ, ಈ ಥರ ಸಿಂಪಲ್ ಆಗುಂಟು ಮನೆ. ಮತ್ತು ಇಲ್ಲಿ ಒಂದು ರೂಮ್ ಉಂಟು, ಒಂದೇ ರೂಮ್ ಇರೋದು. ಮತ್ತು ಇವ್ನು ನೋಡಿ ಮೊಬೈಲ್ ಇಟ್ಕೊಂಡು ಕೂತಿದ್ದಾನೆ. ಹೀಗೆ ಅಲ್ಲೊಂದು ಇಲ್ಲೊಂದೆಲ್ಲ ಬಿದ್ದಿರುತ್ತೆ. ಹಾಗೆ ಅಟ್ಟ ತುಂಬ ಏನಿದೆ ಗೊತ್ತಾ, ಬನ್ನಿ ತೋರಿಸ್ತೀನಿ. ಇದು ಒಂದು ಬೀರು ಉಂಟು ನೋಡಿ. ಇಲ್ಲಿ ನೋಡಿದ್ರೆ ಈ ಥರ ಕಾಣಿಸುತ್ತೆ ಬೀರು. ಹಳ್ಳಿ ಕಡೆ ಈ ಥರನೇ ದೇವ್ರ ಮನೆ. ಈಗ ಸಪ್ರೇಟ್ ದೇವ್ರ ಮನೆ ಅಂತೇಳಿ ಮಾಡಿಸ್ಕೊತಾ ಇರೋದು. ಮೊದಲೆಲ್ಲ ಹಳ್ಳಿಯಲ್ಲಿ ನಮ್ಮಮ್ಮ ಮನೆಯಲ್ಲೂ ಅಷ್ಟೇ, ದೊಡ್ಡಕ್ಕ ಮನೆಯಲ್ಲಿ, ಅಲ್ಲೆಲ್ಲನೂ ಅಷ್ಟೇ ದೇವ್ರ ಮನೆ ಅಂದರೆ ಈ ಥರ ಹಾಲಲ್ಲಿ ಇಟ್ಕೋತಿದ್ರು. ನನಗೂ ಈ ಥರನೇ ಇಷ್ಟ, ಹಾಲಲ್ಲಿ ಇಟ್ಕೊಳ್ಳೋದು. ಒಂದು ಸ್ಲ್ಯಾಬ್ ಹಾಕ್ಸ್ಬಿಟ್ಟು ಈ ಥರ ಇಟ್ಕೊಂಡ್ರೆ ಇದು ಸ್ವಲ್ಪ ಹೈಟ್ ಆಯಿತು. ಚೇರ್ ಹಾಕ್ಕೊಂಡು ಪೂಜೆ ಮಾಡಬೇಕು. ಕೆಳಗಡೆ ಇದ್ದರೆ ಚೆನ್ನಾಗಿರುತ್ತೆ. ಇವಳು ನೋಡಿ ನಮ್ಮ ರೋಜಾ, ಇವಳು ಕಾಲೇಜಿಗೆ ಹೋಗಿದ್ದಾಳೆ. ಅವಳ ಫ್ರೆಂಡೇನೋ ಗಿಫ್ಟ್ ಕೊಟ್ಟಿರೋದು ಅವಳು ಬರ್ಡೇಲಿ ಅನ್ಕೋತೀನಿ, ನನಗೂ ಗೊತ್ತಿಲ್ಲ. ಅದನ್ನು ಅಲ್ಲಿ ಇಟ್ಕೊಂಡಿದ್ದಾಳೆ ನೋಡಿ. ಟೈಮು ನೋಡ್ತಾ ಇರ್ಬೋದು, 11:30 ಆಗಿದೆ. ಇದ್ರಲ್ಲಿ ನೋಡಿ ಹೆಂಗಿದ್ದಾಳೆ, ಇಲ್ಲಿ ನೋಡಿ ಹೆಂಗಿದ್ದಾಳೆ. ಆವಾಗ ಭರತ ಮತ್ತು ಅವಳು, ಭರತನಿಗೂ ಮತ್ತು ಕೌಶಿಗೂ 2 months ಅಷ್ಟೇ ಗ್ಯಾಪು. ಭರತ ಬಂದು ಫೆಬ್ರವರಿಯಲ್ಲಿ ಹುಟ್ಟಿದ್ದು, ಕೌಶಿ ಬಂದು ಏಪ್ರಿಲಲ್ಲಿ ಹುಟ್ಟಿದ್ದು ಅಷ್ಟೇ. ಫೆಬ್ರವರಿ 5 ಭರತ ಮತ್ತು ಏಪ್ರಿಲ್ 10 ಕೌಶಿ. ಇದು ನಮ್ಮ ಅಕ್ಕ ಮತ್ತು ಭಾವ. ಆವಾಗ ತುಂಬ ವರ್ಷ ಆಯ್ತೇನೋ ಈ ಫೋಟೋ ಎಲ್ಲ ತೆಗೆಸ್ಕೊಂಡು. ಅದನ್ನು ಆ ಥರ ಮಾಡಿ ಲ್ಯಾಮಿನೇಷನ್ ಥರ ಮಾಡಿಸ್ಕೊಂಡು ಇಟ್ಕೊಂಡಿದ್ದಾರೆ. ಓಕೆ, ಹಾಗೆ ಇಲ್ಲಿ ಬಂದರೆ ಇಲ್ಲೊಂದು ಮಿರರ್ ಉಂಟು. ನಾನಂತೂ ಹುಚ್ಚಿ ಥರ ಇದ್ದೀನಿ. ಊರಿಗೆಲ್ಲ ಬಂದರೆ ಅಷ್ಟೇ, ನಾನು ಹುಚ್ಚಿ ಥರನೇ ಇರ್ತೀನಿ. ಇಲ್ಲೊಂದು ಇವನಿಗೆ ಆಟ ಆಡೋದಕ್ಕೆ ಅಂತೇಳಿ ಇಲ್ಲೊಂದು ಏನಿದೆ, ಏನು ಹೇಳ್ತಾರೆ, ಉಯ್ಯಾಲೆ ಥರ ಹಾಕ್ಕೊಂಡಿದ್ದಾನೆ, ಏನೋ ಗೊತ್ತಿಲ್ಲ. ಇದು ಏನು ಹೇಳ್ತಾರೆ, ಗೋಡೆ ಬೀರು ಅಂತೀವಿ ನಮ್ಮ ಕಡೆ ಎಲ್ಲ, ನೀವೆಲ್ಲ ಏನು ಹೇಳ್ತೀರಾ ಗೊತ್ತಿಲ್ಲ. ಇಲ್ಲೊಂದು ಅಕ್ಕಿ ಚೀಲ ಉಂಟು, ಇಲ್ಲೊಂದು ಬಟ್ಟೆ ಹೊಲಿಯೋ ಮಿಷಿನ್ ಉಂಟು, ಅದೇನೋ ರಿಪೇರಿಗೆ ಹೋಗಿದ್ದಂತೆ. ಇಲ್ಲೊಂದು ಕಾಟ್ ಉಂಟು, ಇದು ಕಬ್ಬಿಣದ್ದು. ಹಾಗೆ ಈ ಅಟ್ಟ ಕತ್ತಬೇಕಂದ್ರೆ ಇಲ್ಲೊಂದು ಸ್ಟೆಪ್ ಉಂಟು. ಅದೇ ಸ್ಟೆಪ್ ಹೇಗೆ ಅಂದರೆ ಕಷ್ಟ, ಮೇಲೆ ಹತ್ತುವಾಗ ಓಕೆ ಹೆಂಗೋ ಹತ್ಕೋಬೋದು. ಹೇಗಿದೆ ನೋಡಿ, ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಈ ಥರ ಹೋದೆ, ಸ್ವಲ್ಪ ಇನ್ನೊಂದು ಸ್ವಲ್ಪ ಇದಾಗಿರಬೇಕು, ಸ್ಲೀಪಿಂಗ್ ಥರ ಇರಬೇಕು, ಸ್ವಲ್ಪ ಮಲಗಿಸೋ ಥರ ಇರಬೇಕಿತ್ತು. ಏನು ಹೇಳ್ತಾರೆ ಅದಕ್ಕೆ, ಒಂಥರ ಇದೊಂಥರ ಏಣಿ ಥರ ಆಗೋಯ್ತು. ಹತ್ಬೇಕಾದ್ರೂ ಓಕೆ, ಅಂದರೆ ಏನೋ ಇಲ್ಲೆಲ್ಲ ಏನೇನು ಹಾಕೋದಲ್ಲ ನಿಮ್ಮಮ್ಮ. ಅಯ್ಯಪ್ಪ, ಇಳಿಬೇಕಾದ್ರೆ ಅಂತೂ ಎಷ್ಟು ಭಯ ಆಗುತ್ತೆ ಅಂದರೆ ಬಿದ್ದುಬಿಡ್ತೀವೇನೋ ಅನ್ನೋ ಥರ ಭಯ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಪಾತ್ರೆ, ಬೇಡವಾಗಿರೋ ಸಾಮಾನೆಲ್ಲ ಇಲ್ಲಿ ತುಂಬಿದ್ದಾರೆ ನಮ್ಮ ಅಕ್ಕ ನೋಡಿ. ಇದೆಲ್ಲ ಎಮರ್ಜೆನ್ಸಿಗೆ, ಅರ್ಜೆಂಟಾಗಿ ಯಾರೋ ಬಂದರೂ ಗೆಸ್ಟು, ಒಂದು ಪಾತ್ರೆ ಬೇಕು, ಆವಾಗ ಇಲ್ಲಿ ನಿಂತ್ಕೊಂಡು ಸ್ಟೆಪ್ ಹತ್ರ ಇಲ್ಲೇ ಎತ್ಕೊಬಿಡ್ಬೇಕು. ಇದೆಲ್ಲ ಈ ಥರ ನೋಡಿ, ಇದೆಲ್ಲ ಎಮರ್ಜೆನ್ಸಿಗೆ ಯೂಸ್ ಮಾಡುವಂಥದ್ದು. ಇಡ್ಲಿ ಪಾತ್ರೆ, ಸ್ಟವ್ವು. ಮತ್ತು ಮಳೆಯೆಲ್ಲ ಬಂದಾಗ
ಮೋಡ ಆ ಥರ ಇದ್ದಾಗ ಬಟ್ಟೆನೆಲ್ಲ ಇವರು ಇಲ್ಲೇ ಒಣಗಾಕೊಳ್ಳೋದು. ಅದು ಫುಲ್ಲು ಪಾತ್ರೆಗಳು ನೋಡಿ ಧೂಳಾಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಸೀರೆ ಎಲ್ಲ ಮುಚ್ಚಿ ಇಟ್ಟಿದ್ದಾರೆ. ಸೆಕೆ ಮೇಲೆ ಬಂದು ಸೆಕೆ, ಕೆಳಗಡೆ ಇದ್ರೆ ಅಷ್ಟೊಂದು ಸೆಕೆ ಆಗೋಲ್ಲ. ಈ ಹಂಚಿಂದು ಇದು ಏನದು ಶಾಖನೇನು ಹೇಳ್ತಾರೆ, ಬಿಸಿ. ನನಗೆ ಒಂಥರ ಸೆಕೆ ಅನ್ನಿಸ್ತಾ ಇದೆ ನೋಡಿ. ಇದು ಒಂದು ಸ್ಟವ್ ತಂದಿದ್ರು, ಇದು ಅಷ್ಟೊಂದೇನು ಚೆನ್ನಾಗಿಲ್ಲ, ದುಡ್ಡು ಕೊಟ್ಟು ತಂದರೂ ಚೆನ್ನಾಗಿಲ್ಲ ಅಂತೆ. ಅದು ಗ್ಯಾಸ್ ತೊಗೊಂಡಾಗ ಕೊಡ್ತಲ್ಲ ಅದೇ ಚೆನ್ನಾಗಿದೆ ಅಂತೇಳಿ ಅದನ್ನೇ ಯೂಸ್ ಮಾಡ್ತಾರೆ. ಓಕೆ, ಕೆಳಗಡೆ ಹೋಗೋಣ ಈಗ. ಇಷ್ಟೇ, ಇನ್ನೇನಿಲ್ಲ. ನೋಡಿ ಇದೆಲ್ಲ ತಾಟು, ನಾವು ಇದನ್ನು ತಾಟು ಅಂತ ಹೇಳ್ತೀವಿ. ಕೆಳಗಡೆ ಹಾಸಿದ್ದಾರೆ, ಏನಕ್ಕೆ ಅಂದರೆ ಈ ಥರ ಇದ್ರೆ ನೀಟಾಗಿ ಒರೆಸ್ಕೊಬಿಡ್ಬೋದು ಅಂಥೇಳಿ ಫುಲ್ಲು ಏನು ಹೇಳ್ತೀವಿ, ಈ ಅಟ್ಟ ಫುಲ್ಲು ಹಾಸ್ಕೊಂಡಿದ್ದಾಳೆ ನಮ್ಮ ಅಕ್ಕ. ಓಕೆ, ಏನು ಅವ್ರಿಗೇನು ಅನುಕೂಲ ಆಗುತ್ತೆ ಅದನ್ನು ಮಾಡ್ಕೋತಾರೆ. ಯಪ್ಪ, ನನಗಂತೂ ಭಯ ಆಗ್ತಾ ಉಂಟು. ಅಮ್ಮ ನಿದ್ದೆ ಬರ್ತಿಲ್ಲ ಹಂಗೆ ಬರ್ತಾ ಇದೆಯಾ? ಮಲ್ಕ ಏನದು ಇನ್ವಿಟೇಷನ್ ಕಾರ್ಡ? ಆರತಿ ಸಾಸಾಗು ಚಾಮುಂಡೇಶ್ವರಿ ಅಮ್ಮನವರ ಪೂಜೆ ಭಾನುವಾರ. ಯಾರು? ಮೈಸೂರು ಇಟ್ಟಿಗೆಗೂಡು. ಮೈಸೂರು. ಅರುಣ್ ಆಂಟಿ ಅವ್ರು ಇದ್ದಿದ್ದಿಲ್ಲೇ ಇಟ್ಟಿಗೆಗೂಡು. ಅವ್ರ ಅಪ್ಪ ಎಲ್ಲ ಇದ್ರಲ್ಲ, ಅವರೆಲ್ಲ ಇದ್ದಿದ್ದು ಇಟ್ಟಿಗೆಗೂಡಲ್ಲ. ಓಕೆ, ಆಮೇಲೆ ಇನ್ನೊಂದೇನಂದರೆ ನಮ್ಮ ಅಕ್ಕವರೆಲ್ಲ ಕುಕ್ಕರೆಲ್ಲ ಯೂಸ್ ಮಾಡಲ್ಲ. ಅವರು ಮಟನ್ ಸಾಂಬಾರೆಲ್ಲ ಮಾಡಬೇಕು ಅಂದರೆ ಪಾತ್ರೆಯಲ್ಲಿ, ಅಂದರೆ ಏನು ಹೇಳ್ತಾರೆ, ತಪ್ಪಲೆ ಅಂತ ಹೇಳ್ತೀವಿ ನಾವು, ದೊಡ್ಡ ತಪ್ಪಲೆ ಇಟ್ಬಿಟ್ಟು ಸಾಂಬಾರೆಲ್ಲ ಮಾಡೋದು. ನಾನು ಬಂದಿದ್ನಲ್ಲ ಅದಕ್ಕೆ ಕುಕ್ಕರ್ ಕೊಟ್ಟಿದ್ದಾರೆ ಮಾಡು ಅಂತೀನಿ. ಮಾಡಿಬಿಟ್ಟು ಭಯ ಅವರಿಗೆ ಹೇಳ್ತಾಯಿದ್ರು. ಏನಂತ ಹೇಳಿದ್ದಾರೆ ಅಂದರೆ ಕುಕ್ಕರು ವಿಷಲ್ ಆಗಬೇಕಾದ್ರೆ ಹತ್ರದಲ್ಲಿ ಇರಬೇಡ, ದೂರ ಇರು. ಗೊತ್ತಿಲ್ಲ ಯಾಕೆ ಭಯ ಅವಳಿಗೆ. ಏನಾದರೂ ಈಗ ಟಿ ವಿಯಲ್ಲೆಲ್ಲ ಅವ್ರು ನೋಡ್ತಾ ಇರ್ತಾರಲ್ಲ, ಬ್ಲಾಸ್ಟ್ ಆಯಿತು, ಸಿಡೀತು, ಆ ಥರ ಎಲ್ಲ ನೋಡುವಾಗ ಅವರಿಗೆ ಭಯ. ಎಲ್ಲ ಹಾಕ್ಬಿಟ್ಟು ದೂರ ಇರು, ಅದು ವಿಷಲ್ ಆಗಿ ಎಲ್ಲ ಆದಮೇಲೆ ಬಂದು ಆಫ್ ಮಾಡು ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ ನನಗೆ. ಸರಿ ಆಯಿತು ಅಂತ ಹೇಳಿದೆ. ಇದು ಓಕೆ, ಇದು ಪ್ರೆಸ್ಟೀಜ್ ಕಂಪ್ನಿದು, ಏನಾಗಲ್ಲ. ಒಂದೊಂದು ಬ್ರ್ಯಾಂಡೆಡು ಸಿಡಿಯುತ್ತೆ, ಸಿಡಿಯಲ್ಲ ಅಂತಲ್ಲ. ಈಗ ಏನಪ್ಪ ಓಟಿನ್ ಅವರು ಒಂದೊಂದ್ಸರಿ ಕೊಡ್ತಾರೆ ನೋಡಿ ಕುಕ್ಕರು, ಅದು ಇದೆಲ್ಲ, ಅದೆಲ್ಲ ಸುಮಾರು ಕಡೆ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಾ ಇರ್ತಾರಲ್ಲ, ಅದಕ್ಕೆ ಅವಳಿಗೆ ಯಾವುದಾದ್ರೂ ಏನು ಬ್ಲಾಸ್ಟ್ ಆಗಿಬಿಟ್ರೆ ಏನು ಮಾಡಯ್ಯ ಅಂತ ಹೇಳ್ಬಿಟ್ಟು ಹತ್ತಿರ ಹೋಗಬೇಡ ಅಂತ ಹೇಳಿದ್ದು. ಸರಿ ಆಯಿತು ಅಂತ ಹೇಳಿ ಓಕೆ. ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಏನು ಮಾಡ್ತಿದ್ದೀನಿ ನಾನು? ಇವನ್ನೆಲ್ಲ ಅಬ್ಸರ್ವ್ ಮಾಡ್ತಾವನು, ಏನು ಮಾಡ್ತಾವಳೆ ಅವಳು ಅಂತ. ಎಮ್ಮೆ 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 ಕರ ಹೆಂಗಾರನ ಕೋಣನ ಅದು ಎಟ್ಕೋಗಿದೆ ಮೇಯ್ಸಕ್ಕೆ. ಕಟ್ಕೋಬೇಕಾ? ಯಾವಾಗ? ಈಗ 1 ಗಂಟೆ 1:30ಗೆ. ಹ್ಞೂ ನಡ್ಕೋಗೋ ಈ ಕರನು. ಆವಾಗಿಂದ ಅವ್ವ ಬೇಕು ಅಂತಿದ್ದೆ ಅವನು. ಅವ್ರ ಮಮ್ಮಿ ಬೇಡವಂತೆ, ಆ ರವ್ವನೇ ಬೇಕಂತೆ, ಅಮ್ಮ ಬೇಕಂತೆ. ನೀಲಮ್ಮ ಬೇಕಂತೆ. ತೆಗೆದು ಬಾಯಿಂದ. ಇದು ಬಂದು ಮುಂದೆ ಬಾಗಿಲು, ಅದು ಬಂದು ಹಿಂದೆ ಬಾಗಿಲು. ಈ ಕಡೆ ಹೋದ್ರೆ ಅದು ಹಿಂದೆ ಬಾಗಿಲು. ಪಪ್ಪ ಒಳಗಡೆಗೆ ಚಿನ್ನ. ಆಯ್ತಾ ಸಾವ್ರಿ? ಮತ್ತ ಹೌದಾ? ಓಹೋ ಹಂಗೆ. ಇದು ಬಂದು ಸಂಜೆ ಹೊರಗಡೆ ಕಾಫಿ
ಟೀ ಬೇಕಾದವ್ರಿಗೆ ಟೀ, ಕಾಫಿ ಬೇಕಾದವ್ರಿಗೆ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀವಿ. ಇವನಿಗೆ ಆಟ ಆಡೋಕ್ಕೆ ಏನೂ ಸಿಕ್ಕಿಲ್ಲ ಅಂದ್ಬಿಟ್ಟು ಅಲ್ಲಿ ಸೋಪೆಲ್ಲ ಇತ್ತಲ್ಲ, ಅದೆಲ್ಲ ಎತ್ಕೊಬಂದು ಆಟ ಆಡ್ತಿದ್ದಾನೆ. ನಾವು ಹೆಚ್ಚಾಗಿ ಅಕ್ಕನ ಮನೆಗೆ ಹೋದರೆ ಹಿಂದೆ ಡೋರು, ಮುಂದೆ ಡೋರಲ್ಲಿ ಜಾಸ್ತಿ ಹೊತ್ತು ಕೂರಲ್ಲ. ಈ ಕಡೆ ಡೋರಲ್ಲೇ ಹೆಚ್ಚಾಗಿ ಕೂತ್ಕೊಂಡು ಹರಟೆ ಹೊಡೆಯೋದಿರ್ಬೋದು, ಇನ್ನೊಂದು ಇಲ್ಲೇ ಕೂತ್ಕೊಂಡು ಜಾಸ್ತಿ ಹೊತ್ತು ಮಾತಾಡೋದು ಅದೆಲ್ಲ ಮಾಡೋದು ಈ ಕಡೆ ಡೋರಲ್ಲಿ. ಆ ಕಡೆ ಡೋರ್ ಅಂದರೆ ಶೀಟ್ ಇದೆ ಮುಂದೆ, ಅದರಿಂದ ಅದೇನಾಗುತ್ತೆ ಸೆಕೆ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಹೆಚ್ಚಾಗಿ ಎಲ್ಲರೂ ಇಲ್ಲಿ ಬಂದು ಕೂತ್ಕೊಂಡು, ಏಕೆಂದರೆ ಅಕ್ಕ ಇಲ್ಲೇ ಕೆಲಸ ಮಾಡ್ತಾ ಇರುತ್ತೆ, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದೆಲ್ಲ ಮಾಡ್ತಾ ಇರುತ್ತಲ್ಲ, ಅದಕ್ಕೆ ನಾವು ಬಂದು ಇಲ್ಲೇ ಕೂತಿರ್ತೀವಿ. ಓಕೆ ಫ್ರೆಂಡ್ಸ್, ವಿಲೇಜ್ ಸ್ಟೈಲ್ ಮನೆ ಲೈಫ್ ಸ್ಟೈಲ್ ಹೇಗಿದೆ ಅಂತ